15ರಿಂದ 20 ಸೆಕೆಂಡಲ್ಲಿ ಬಿಸಿ ನೀರು ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ ಎಷ್ಟು ಬಿಸಿ ಇದೆ. ಇದ್ರ ಒಳಗಡೆ ತುಂಬಿದ ನೀರು ಬಿಸಿ ಆಗುತ್ತೆ. 100 ಡಿಗ್ರಿ ಸೆಲ್ಸಿಯಸ್ ಬಿಸಿ ಆದ ನಂತರ ಇದು ತನ್ನಿಂತಾನೆ ಆಫ್ ಆಗುತ್ತೆ ಮೇಡಮ್. ಸೊ ಇಲ್ಲಿದೆ ಬಿಸಿ ನೀರು ಕೆಲವೇ ಸೆಕೆಂಡ್ಗಳಲ್ಲಿ ಕಾಯುತ್ತಂತೆ. ಇದು ಹೊಸದು ಬಂದಿದೆ ಒಂದು ಪ್ರಾಡಕ್ಟು, ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ನಮ್ಮ ಸರ್ ಹೇಳಿ ಮೇಡಮ್. ಇದು ಸನ್ ಗೀಸರ್ ಅಂತ. ಇದು ಬಿಸಿ ನೀರು ಕಾಯಿಸೋ ಸಣ್ಣ ಮಷಿನ್. ಇದು ತುಂಬ ಚಿಕ್ಕದಾಗಿರುತ್ತೆ. ಹೌದಾ, ಇಮಿಡಿಯೇಟ್ ಆಗಿ ಬಿಸಿ ನೀರು ಬರುತ್ತೆ ಮೇಡಮ್. 15ರಿಂದ ತಕ್ಷಣನೇ ಬರ್ತಕ್ಕಂಥದ್ದು. 15ರಿಂದ 20 ಸೆಕೆಂಡಲ್ಲಿ ಬಿಸಿ ನೀರು ಆಗುತ್ತೆ. ಇದು ಬಂದ್ಬಿಟ್ಟು ನಲ್ಲಿಗೆ ಈ ಥರ ಟ್ಯಾಪ್ಗೆ ಈ ಥರ ಕನೆಕ್ಷನ್ ಮಾಡ್ಬೇಕು ಮೇಡಮ್. ಟ್ಯಾಪ್ಗೆ ಕನೆಕ್ಷನ್ ಮಾಡಿ ಟ್ಯಾಪಿಂದ ನೀರು ಬಿಡ್ಬೇಕು ಮೇಡಮ್. ನೀರು ಬಿಟ್ಟು ಇದು ತುಂಬಿದಿಟ್ಟು ಹೊರಗಡೆ ಬಂದಾಗ ಇಲ್ಲಿ ಬಟನ್ ಇದೆ ನೋಡಿ ಮೇಡಮ್. ಇದು ಬಟನ್ ಆನ್ ಮಾಡಬೇಕು. ಇದು ಆನ್ ಮಾಡಿದ ತಕ್ಷಣ ಏನಾಗಿರುತ್ತೆ ಅಂದರೆ ಇದು ಗ್ರೀನ್ ಕಲರ್ ಬಟನ್ ಆನ್ ಆಗಿರುತ್ತೆ ಮೇಡಮ್. ಈ ಗ್ರೀನ್ ಕಲರ್ ಬಟನ್ ಆನ್ ಆಗಿದೆ ಅಂದರೆ ಇವಾಗ ನೀರು ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 15ರಿಂದ 20 ಸೆಕೆಂಡೇ ಸಾಕು ಮೇಡಮ್. 15ರಿಂದ 20 ಸೆಕೆಂಡಲ್ಲಿ ಬಿಸಿ ನೀರು ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ ಎಷ್ಟು ಬಿಸಿ ಇದೆ. ನೋಡಿ, ಭಯ ಬೀಳಬೇಡಿ, ಯಾವುದೇ ರೀತಿ ಶಾಕ್ ಹೊಡೆಯೋದಿಲ್ಲ ಮೇಡಮ್. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇದ್ರ ಮೇಲೆ ನೀರು ಹಾಕಿದ್ರು ಸಮೇತ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈ ಥರ 15ರಿಂದ 20 ಸೆಕೆಂಡಲ್ಲಿ ತಮಗೆ ಬಿಸಿ ನೀರು ಸಿಗುತ್ತೆ. 5ರಿಂದ ಇದು ಮೇಡಮ್ ನೀವು ಎಷ್ಟೊತ್ತಾದರೂ ತೊಗೋಬೋದು. ನೀವು ಒಂದು ಲೀಟ್ರ್ ಆದರೂ ತೊಗೋಬೋದು, 2 ಲೀಟ್ರ್ ತೊಗೋಬೋದು, 5 ಲೀಟ್ರ್ ತೊಗೋಬೋದು, 10 ಲೀಟ್ರ್ ತೊಗೋಬೋದು ಮೇಡಮ್. ಒಂದು ಬಕೆಟ್ 4ರಿಂದ 6 ನಿಮಿಷದಲ್ಲಿ ಒಂದು ಬಕೆಟ್ ತುಂಬುತ್ತದೆ. ನಿಮ್ಮದು ನೀರು ಎಷ್ಟು ಸ್ಪೀಡ್ ಇರುತ್ತೆ ಅದ್ರ ಮೇಲೆ ವ್ಯತ್ಯಾಸ ಇರುತ್ತೆ. ಸಾಮಾನ್ಯವಾಗಿ 5ರಿಂದ 7 ನಿಮಿಷದಲ್ಲಿ ಒಂದು ಬಕೆಟ್ ನೀರು ತುಂಬುತ್ತೆ ಮೇಡಮ್. ನೀವು ಹಲ್ಗಿಲ್ ಉಜ್ಜಿ ಟವಲ್ ತೊಗೊಂಡು ರೆಡಿ ಆಗುವವರೆಗೂ ಒಂದು ಬಕೆಟ್ ನೀರು ತುಂಬುತ್ತೆ. 15ರಿಂದ 20 ಸೆಕೆಂಡಲ್ಲೇ ನಿಮಗೆ ಬಿಸಿ ನೀರು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಮೇಡಮ್, ಇದು ಬೈ ಚಾನ್ಸ್ ನೀವು ಸ್ನಾನ ಮಾಡಿ ಹೊರಗಡೆ ಬರ್ತೀರಾ. ಹೊರಗಡೆ ಬಂದಾಗ ನಲ್ಲಿಲಿ ಒಂದೊಂದು ಸಲ ನೀರು ಖಾಲಿ ಆಗುತ್ತೆ. ಒಂದೊಂದು ಸಲ ನೀರು ಖಾಲಿ ಆಯ್ತಂದ್ರೆ ಇದ್ರ ಒಳಗಡೆ ತುಂಬಿದ ನೀರು ಬಿಸಿ ಆಗುತ್ತೆ. 100 ಡಿಗ್ರಿ ಸೆಲ್ಸಿಯಸ್ ಬಿಸಿ ಆದ ನಂತರ ಇದು ತನ್ನಿಂತಾನೆ ಆಫ್ ಆಗುತ್ತೆ ಮೇಡಮ್. ತನ್ನಿಂತಾನೆ ಆಫ್ ಆಗುತ್ತೆ. ಆಯ್ತು ನೋಡಿ ಮೇಡಮ್, ಸರ್ ಇದು ಆಫ್ ಆಗುತ್ತೆ. ಆಫ್ ಆದಾಗ ಈ ಥರ ರೆಡ್ ಕಲರ್ ಬಟನ್ ಬರುತ್ತೆ. ಆ ವೇಳೆಯಲ್ಲಿ ಏನು ಮಾಡಬೇಕು ತಾವು ಅಂದರೆ ಮತ್ತೆ ನಲ್ಲಿಯಿಂದ ನೀರು ಬಿಡ್ಬೇಕು ಮೇಡಮ್. ನಲ್ಲಿಯಿಂದ ನೀರು ಬಿಟ್ಬಿಟ್ಟು ಒಂದು ಅರ್ಧ ಲೀಟ್ರ್ 3/4 ಲೀಟ್ರ್ ಅಷ್ಟು ಹೊರಗಡೆ ಬರುತ್ತೆ ನೀರು. ಅರ್ಧ ಲೀಟ್ರ್ ನೀರು ಹೊರಗಡೆ ಬಂದಾಗ ಮತ್ತೆ ಇದು ರೀಸೆಟ್ ಅನ್ ಬಟನ್ ಅಂತಿದೆ ನೋಡಿ ಮೇಡಮ್. ಇಲ್ಲಿ ಬ್ಲ್ಯಾಕ್ ಬಟನ್ ಇದೆಯಲ್ಲ, ಬಿಸಿ ನೀರು ಹೊರಗಡೆ ಹೋದಾಗ ಈ ಬಟನ್ ಪ್ರೆಸ್ ಮಾಡಿ ಇವಾಗ ಗ್ರೀನ್ ಕಲರ್ ಬಂತು ನೋಡಿ. ಇವಾಗ ಮತ್ತೆ ಬಿಸಿ ಬರುತ್ತೆ. ಬೇಡವೇ ಬೇಡ ಅಂದ್ರೆ ಇದು ಆಫ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಆಫ್ ಆಗುತ್ತೆ ಮೇಡಮ್. ಇದು ಆಫ್ ಮಾಡಿರ್ಬೇಕು ಮೇಡಮ್. ಸರ್ ಒಂದು ನಿಮ್ಮ ಮನೆಯಲ್ಲಿ ಒಂದು 5-6 ಜನ ಇದ್ರೆ ಸರ್ ಒಂದು 100-110 ರೂಪಾಯಿ ಬರುತ್ತೆ ಸರ್ ಹೆಚ್ಚು ಕಮ್ಮಿ. ಒಂದು ತಿಂಗಳಿಗೆ ಸರ್ ಇದು 1 ಕಿಲೋವ್ಯಾಟ್ ಸರ್. ಅದು 1 ಕಿಲೋವ್ಯಾಟು 15ರಿಂದ 20 ಸೆಕೆಂಡಲ್ಲೇ ತಮಗೆ ಬಿಸಿ ನೀರು ಮೇಡಮ್. ನೀವು ಕುಡಿಯುವ ನೀರು ಬಿಡಬೇಕು ಇದಕ್ಕೆ. ಕುಡಿಯುವ ನೀರು ಇದಕ್ಕೆ ಬಿಟ್ಟರೆ ನೀವು ಕುಡಿಬೋದು. ಹಾಸ್ಟೆಲಲ್ಲಿ, ಹಾಸ್ಪಿಟಲಲ್ಲಿ ಅಥವಾ ಇವಾಗ ಬಿಸಿ ನೀರು ಕುಡಿತಾರಲ್ಲ ಅಲ್ಲೆಲ್ಲ ತುಂಬ ಯೂಸ್ ಬರುತ್ತೆ ಮೇಡಮ್. ಇದೇ ನೋಡಿ ಮೇಡಮ್, ಸೋಲಾರ್ದಲ್ಲ ಮೇಡಮ್, ಇದು ಕರೆಂಟ್ದು. ಸೋಲಾರ್ ಗೀಸರ್ಗಳು ಏನಾಗ್ತಾ ಇದೆ ಅಂದರೆ ಒಂದು 80% ಅಷ್ಟೊಂದು ಬಿಸಿ ನೀರು ಬರ್ತಾ ಇಲ್ಲ ಮೇಡಮ್. ಅದಕ್ಕೋಸ್ಕರ ಇವಾಗ ಚಳಿಗಾಲದಲ್ಲಿ ಇದು ತುಂಬ ಯೂಸ್ ಬರುತ್ತೆ. ಆಮೇಲೆ ಹೆಣ್ಮಕ್ಳು ಪಾತ್ರೆ ತೊಳಿತೀರಲ್ಲ ಬೆಳಿಗ್ಗೆ ಪಾತ್ರೆ ತೊಳಿಬೇಕು ಅಂದರೆ ಇದು ಬಿಸಿ ನೀರು ಲೈಟ್ ಬಿಸಿ ಮಾಡ್ಕೊಂಡ್ಬಿಟ್ಟು ತಾವು ಪಾತ್ರೆ ಎಲ್ಲ ತೊಳಿಬೋದು. ಕುಡಿಯುವ ನೀರು ಬಿಟ್ಟರೆ ಕುಡಿಗೂ ಯೂಸ್ ಮಾಡ್ಕೋಬೋದು, ಪಾತ್ರೆನೂ ತೊಳಿಬೋದು, ಸ್ನಾನ ಮಾಡೋಕ್ಕೆಲ್ಲ ರೆಡಿ ಆಗಿರುತ್ತೆ. ಮಲ್ಟಿಪರ್ಪಸ್ ಹೌದು ಸರ್. ಆಮೇಲೆ ಇದು ಫಿಕ್ಸ್ ಮಾಡೋದು ತುಂಬ ಈಸಿ ಸರ್. ಇದು ಫಿಕ್ಸ್ ಹೇಗೆ ಮಾಡೋದು ಅಂದರೆ ನೋಡಿ ಸರ್, ತುಂಬ ಈಸಿ. ಈ ಪೈಪ್ ಸಮೇತ ನಾವೇ ಕೊಡ್ತೀವಿ ಸರ್. ಅದು ಹೌದಾ, ಈ ಪೈಪು ನಾಬು ಎಲ್ಲ ನಾವೇ ಕೊಡ್ತೀವಿ. ಈ ಪೈಪು ಈ ಥರ ಫಿಕ್ಸ್ ಮಾಡ್ಬೇಕು ಸರ್. ಅದು ಫಿಕ್ಸ್ ಮಾಡಿ ಮನೆಯಲ್ಲಿ ನಲ್ಲಿ ಇರುತ್ತಲ್ಲ ಸರ್, ಆ ನಲ್ಲಿಗೆ ಇದು ಕ್ಯಾಚ್ ಆಗುವವರೆಗೂ ಒಂದು ಸ್ಕ್ರೂ ಹಾಕಬೇಕಷ್ಟೇ. ಬೇರೆಯವ್ರಿಗೆ ಯಾರಿಗೆ ನಾವೇನೋ ದುಡ್ಡು ಕೊಡಬೇಕು ಅಂತಿಲ್ಲ. ಫೋಟೋ ಹಾಕೋ ಥರ ಈ ಥರ ಹಾಕಿಬಿಡ್ಬೇಕು ಸರ್. ಅದು ಇದು ಹಾಕಿ ಪೈಪ್ ಇರುತ್ತೆ ನೋಡಿ ಸರ್. ಅದು ಈ ಪೈಪು ಈ ಥರ ಹಾಕಿಬಿಡಬೇಕು. ಪೈಪ್ ಹಾಕಿ ನಲ್ಲಿಯಿಂದ ಆನ್ ಮಾಡ್ಕೊಳ್ಳಿ. ಈ ಡಿವೈಸ್ ತುಂಬಬೇಕು ಸರ್. ಅದು ತುಂಬುವರೆಗೂ ಬಟನ್ ಆನ್ ಮಾಡಬಾರ್ದು. ಈ ಡಿವೈಸ್ ತುಂಬಿದ ನಂತರ ಈ ಬಟನ್ ಆನ್ ಮಾಡ್ಕೊಳ್ಳಿ. ಹೌದು ಮೇಡಮ್, ಈ ಬಟನ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದಾಗ ಏನಾಗಿರುತ್ತೆ, ಗ್ರೀನ್ ಕಲರ್ ಆನ್ ಆಗುತ್ತೆ. ಈ ಗ್ರೀನ್ ಕಲರ್ ಆನ್ ಆಯಿತು ಅಂದರೆ ನಿಮಗೆ 15ರಿಂದ 20 ಸೆಕೆಂಡಲ್ಲಿ ಬಿಸಿ ನೀರು ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು ಮೇಡಮ್, ಈ ನಲ್ಲಿಯಿಂದ ನೀರು ನೀವು ಸ್ಲೋ ಆಗಿ ಬಿಟ್ಟರೆ ಅಂದರೆ ಬಿಸಿ ಜಾಸ್ತಿ ಬರ್ತಾ ಇರ್ತದೆ. ನೀವು ನಲ್ಲಿಯಿಂದ ನೀರು ಜೋರಾಗಿ ಬಿಟ್ಟರೆ ಬಿಸಿ ಸ್ವಲ್ಪ ಕಮ್ಮಿ ಬರುತ್ತೆ. ಎಷ್ಟು ವರ್ಷ ಇದು ಸರ್? ಇದು ವಾರಂಟಿ ಬಂದ್ಬಿಟ್ಟು ನಿಮಗೆ 2 ವರ್ಷ ಗ್ಯಾರಂಟಿ ಇದೆ ಸರ್. 2 ವರ್ಷ ಒಳಗಡೆ ಏನಾದರೂ ಆದರೆ 24 ತಿಂಗಳವರೆಗೆ ಏನಾದರೂ ಆದರೆ ಇದು ತೊಗೊಂಡ್ಬಿಟ್ಟು ಹೊಸ ಪೀಸ್ ಕೊಡ್ತೀವಿ. ಇನ್ನು ನಿಮಗೆ 5 ವರ್ಷವರೆಗೂ ಫ್ರೀ ಸರ್ವಿಸ್ ಕೊಡ್ತೀವಿ ಸರ್. 2ರಿಂದ 5 ವರ್ಷವರೆಗೂ ನಿಮ್ಗೆ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆಗಳಾದರೆ ಅದು ತಮಗೆ ವಿತೌಟ್ ಕಾಸ್ಟ್ ಇದೆ ತಮಗೆ ಇದು ಫ್ರೀ ಸರ್ವಿಸ್. ಸರ್ ಇದು ಬಂದ್ಬಿಟ್ಟು 2880 ಇದೆ ಸರ್ ಬಾಕ್ಸ್. ಸನ್ ಗೀಸರ್ ಅಂತ ಸರ್, ಒರಿಜಿನಲ್. ಇದು ಸುಮಾರು ಬೇರೆ ಇದೆ. ಇದೇ ಥರ ರೆಡ್ ಕಲರ್ದು ಇದೆ, ಬಟ್ ಅದು ಒರಿಜಿನಲ್ ಅನ್ನೋದಕ್ಕಿಂತಲೂ ಇದು ಒರಿಜಿನಲ್ ಸರ್. ಇದ್ರ ಮೇಲೆ ಈ ಥರ ಸನ್ ಅಂತ ಇದು ಇದೆ ನೋಡಿ, ಸೀಲ್ ಇದೆ ನೋಡಿ, ಸನ್ ಅಂತ ಸೀಲ್ ಇದೆ. ಇದು ಮಾತ್ರ ಒರಿಜಿನಲ್ ಸರ್. ಇದು ಪಾಲಿಫೈಬರ್ ಅಂತ ಬರುತ್ತೆ ಬಾಡಿ.
ಈ ಪಾಲಿಫೈಬರ್ ಬಾಡಿ ಏನು ಅಂದರೆ 100 ಡಿಗ್ರಿ ಸೆಲ್ಸಿಯಸ್ಗಿಂತ ಹೀಟ್ ಆಯಿತು ಅಂದರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಇದರೊಳಗಡೆ ಸೆನ್ಸರ್ ಪ್ರೋಗ್ರಾಮ್ ಇದೆ ಸರ್. 100 ಡಿಗ್ರಿಗಿಂತ ಹೆಚ್ಚು ಹೀಟ್ ಆದರೆ ತನ್ನಿಂತಾನೇ ಆಫ್ ಆಗಿಬಿಡುತ್ತೆ. ನೋಡಿ ಸರ್, ಸನ್ ಗೀಸರು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟು ವಿತ್ ಗ್ಯಾರಂಟಿ ಪ್ರಾಡಕ್ಟ್ ಇದೆ. ಗ್ಯಾರಂಟಿ ಪ್ರಾಡಕ್ಟು ಇದು ಬಂದುಬಿಟ್ಟು ಸರ್ 2880 ರೂಪಾಯಿ ರೇಟ್ ಇದೆ. ಇಲ್ಲಿ ತಮಗೆ ಅಡ್ವರ್ಟೈಸ್ಮೆಂಟ್ ಆಫರ್ ಅಂತ ಸರ್ 2150 ರೂಪಾಯಿ ಕೊಡ್ತಾರೆ ಸರ್. 2150. ಹಾಂ ಸರ್, 2150 ರೂಪಾಯಿ ಸರ್. 2150 ರೂಪಾಯಿ. ನಿಮಗೆ ಬೇರೆ ಕಡೆ ಇದ್ರಿ ಅಂದರೆ ತಾವು ಏನಾದರೂ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿದ್ರೆ ನಿಮ್ಮ ಹೆಸರಲ್ಲೇ ನಾವು ಮನಿ ಇದು ಪ್ಯಾಕ್ ಮಾಡಿಬಿಟ್ಟು ಕೊರಿಯರು ಅಥವಾ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ. ಅದು ಕ್ಯಾರಿಬಲ್ ಸರ್. ಅದು ನೀವು ಹೊರಗಡೆ ಎಲ್ಲಾದರೂ ಎತ್ಕೊಂಡು ಹೋಗ್ಬೋದು. ಟೂರ್ ಹೋದಲ್ಲಿ, ಪಿಕ್ನಿಕ್ ಹೋದಲ್ಲಿ, ಅಥವಾ 3 ಅಂತಸ್ತಿನ ಮನೆ ಇರುತ್ತೆ ನಿಮ್ಮದು, ಯಾರಾದರೂ ಗೆಸ್ಟ್ ಬಂದಿರ್ತಾರೆ ಫಸ್ಟ್ ಫ್ಲೋರಲ್ಲಿ, ಸೆಕೆಂಡ್ ಫ್ಲೋರಲ್ಲಿ, ಇದು ಎತ್ಕೊಂಡು ಹೋಗ್ಬೋದು. ಅವಾಗಿಂದ ಅವಾಗೆ ಈ ಥರ ನೀವು ಹ್ಯಾಂಗ್ ಮಾಡಿಬಿಟ್ಟು ಫಸ್ಟ್ ನಲ್ಲಿಯಿಂದ ನೀರು ಬಿಡಿ. ಇದು ಡಿವೈಸ್ ತುಂಬಿ ಹೊರಗಡೆ ಬಂದಾಗ ಮಾತ್ರ ಬಟನ್ ಆನ್ ಮಾಡ್ಕೊಳ್ಳಿ ಸರ್. ಅದು ಒಂದೇ ರಿಕ್ವೆಸ್ಟ್ ಸರ್. ಹಾಂ, ಈಸಿಯಾಗಿ ಯೂಸ್ ಮಾಡ್ಕೋಬೋದು ಸರ್. ಕ್ಯಾರಿಬಲ್ ಇದು ಪರ್ಚೇಸ್ ಮಾಡ್ತೇನೆ ಅನ್ಕೊಡಿ, ಇನ್ಸ್ಟಾಲೇಷನ್ ಬಂದು ನೀವೇ ಮಾಡ್ಕೊಡ್ತಾರೆ ಹೇಗೋ ಸರ್? ಆ್ಯಕ್ಚುಲಿ ಪಾರ್ಸಲ್ ಕೊಟ್ಟು ಕಳಿಸ್ತೀವಿ. ಪಾರ್ಸಲ್ ಕಳಿಸ್ತೀವಿ. ಇನ್ಸ್ಟಾಲ್ ಬೇಕು ಅಂದರೆ ಒಂಚೂರು ಎಕ್ಸ್ಟ್ರಾ ಇದು ಆಗುತ್ತೆ. ಅವ್ರು ಇನ್ಸ್ಟಾಲೇಷನ್ ಚಾರ್ಜ್ ಅವ್ರಿಗೆ ಕೊಟ್ಟರೆ ಸಾಕು, ಅವ್ರು ಕಳಿಸ್ತೀವಿ. ಇನ್ಸ್ಟಾಲ್ ಮಾಡೋದೇನು ಇದು ಆಗಲ್ಲ ಸರ್. ಅದು ಜಸ್ಟ್ ಒಂದು ಸ್ಕ್ರೂ ಹೊಡಿಯೋದು ಅಷ್ಟೇ ಸರ್. ನಾವೇ ಮಾಡ್ಕೋಬೋದು. ಸುಮ್ಮನೆ ಇನ್ನೊಬ್ರಿಗೆ ಯಾಕೆ 200-300 ರೂಪಾಯಿ ಕೊಟ್ಟು ಖರ್ಚು ಮಾಡ್ತೀರಾ? ಒಂದು ಸ್ಕ್ರೂ ಹೊಡಿಬೇಕು. ಸ್ಕ್ರೀ ಹೊಡೆದು ಈ ಥರ ಫೋಟೋ ಹಾಕ್ತೇವಲ್ಲ ಸರ್, ದೊಡ್ಡವ್ರ ಫೋಟೋ ಹಾಕ್ದಂಗೆ ಜಸ್ಟ್ ಈ ಥರ ಫೋಟೋಕ್ಕೆ ಹಾಕ್ಬಿಡಿ. ಇಷ್ಟೇ ಸರ್ ಇನ್ಸ್ಟಾಲ್ಮೆಂಟ್ ಆಯಿತು. ಪೈಪು ನಾವೇ ಕೊಡ್ತೇವೆ ಸರ್. ಹಾಂ, ಇವಾಗ ಕಾಂಪ್ಲಿಮೆಂಟ್ರಿ ಅಂತ ಇದು ಪೈಪು ಜೊತೆಗೆ ನಾಬು ಫ್ರೀ ಕೊಡ್ತೀವಿ. ಸೊ ಇದಕ್ಕೆ ಎಷ್ಟ ಇದು ಬೇಕಾಗಿಲ್ಲ? ಇದು ಏನು ಬೇಕಾಗಲ್ಲ ಸರ್. ಮನೇಲಿ ಮಿಕ್ಸಿ ಓಡಿಸ್ತಿರಲ್ಲ ಸರ್, ಮನೇಲಿ ಮಿಕ್ಸಿ ಓಡಿಸ್ತೀರಾ, ಐರನ್ ಬಾಕ್ಸ್ ಹಾಕ್ತಿರಲ್ಲ, ಅಷ್ಟು ಎನರ್ಜಿ ಇದ್ರೆ ಸಾಕು ಸರ್. ಸರ್, ಇನ್ ಕೇಸ್ ನಿಮ್ದು ಶಾಪ್ ಏನಾಗಿದ್ರೆ, ನಿಮ್ದು ಆಫೀಸ್ ಅಂತ ಏನಾಗಿದ್ರೆ, ಸಪೋಸ್ ಅಲ್ಲಿಗೆ ಬರ್ತೀನಿ ಅಂತಂದ್ರೆ ಅಲ್ಲಿ ಏನು ರೇಟ್ ಆಗುತ್ತೆ ಸರ್? ಸೇಮ್ ರೇಟ್ ಸರ್. ಸೇಮ್ ರೇಟ್. ಹಾಂ, ನೀವು ಪಾರ್ಸಲ್ ಕಳಿಸಿ. ಎಲ್ಲಿ ಬರಬೇಕು? ಬೆಂಗಳೂರಲ್ಲಿ ಜಾಲಹಳ್ಳಿ ವಿಲೇಜ್ ಸರ್. ಹೊಯ್ಸಳ ಸರ್ಕಲ್, ಜಾಲಹಳ್ಳಿ ವಿಲೇಜ್. ಸಪೋಸ್ ಇನ್ ಕೇಸ್ ಏನಾದ್ರು ರಿಪೇರಿ ಬಂದ್ರೆ ಸರ್ವಿಸ್ ಸೆಂಟರ್ ನಿಮ್ದು ಎಲ್ಲ ಕಡೆ ಇದೆಯಾ ಸರ್? ನಮ್ದು ಅಲ್ಲಿ ಇದು ಫ್ರೀಯಾಗಿ ಸರ್ವಿಸ್ ಸೆಂಟರ್ಸ್ ಇದೆ. ಇಲ್ಲ ಅಂದ್ರೆ ನೀವೇ ಪಾರ್ಸಲ್ ನಮ್ಗೆ ಕೊಟ್ಟು ಕಳಿಸಿದ್ರೆ ನಾವು ನಿಮಗೆ ಫ್ರೀಯಾಗಿ ಸರ್ವಿಸ್ ಆಲ್ಮೋಸ್ಟ್ ಎಲ್ಲ ಕಡೆ ಇದೆ ಅಂತ. ಹಾಂ, ಆಲ್ ಓವರ್ ಕರ್ನಾಟಕ ಸರ್. ಡಿಸ್ಟ್ರಿಕ್ಟ್ ಪ್ಲೇಸ್ ಅಲ್ಲಿ ನಮ್ಮ ಡೀಲರ್ಸ್ ಇರ್ತಾರೆ, ಅವ್ರ ಕಡೆಯಿಂದ ನಾವು ಕಾಂಟ್ಯಾಕ್ಟ್ ಕೊಡ್ತೀವಿ. ಅಲ್ಲಿ ಬೇಕಾದ್ರೆ ನೀವು ಸರ್ವಿಸ್ ಫ್ರೀ ಮಾಡ್ಕೋಬಹುದು. ಓಕೆ ಸರ್. ಸರ್, ನನ್ನ ಹೆಸರು ಶಶಿಕಾಂತ್ ಅಂತ. ಫೋನ್ ನಂಬರ್ ಬಂದುಬಿಟ್ಟು 9448202568 ಸರ್.